टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಪ್ಪ, ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ. ಏನ್ ಮಾಡಕ್ಕಾಯ್ತದೆ? ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ. ಗಂಟೆಗೊಂದು ಗಳಿಗೊಂದು ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದ್ ಸುಳ್ಳು ಹೇಳ್ತಾರೆ, ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದ್ ಸುಳ್ಳು ಹೇಳ್ತಾರೆ. ಏನ್ ಮಾಡಕ್ಕಾಯ್ತೈತೆ? ಸರ್, ನಟಿ ರಮ್ಯಾ ರಾವ್ ಅವರಿಗೆ 25 ಲಕ್ಷ ಮತ್ತು 15 ಲಕ್ಷದ ಗಿಫ್ಟ್ ಕೊಟ್ಟಿದ್ರಂತೆ ಸರ್. ಅದ್ರ ಈಗ ಅದು ಅವರ ವೈಯಕ್ತಿಕವಾದಂತ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಅವ್ರ ತಂದೆ ಅವರು ಬಹಳ ಆತ್ಮೀಯರು, ಪರಮೇಶ್ವರ್ ಅವರು ಮತ್ತು ಅವರ ರಮ್ಯಾ ರಾವ್ ಅವರ ತಂದೆ, ಅವರಿಬ್ರು ಆತ್ಮೀಯರು, ಅವ್ರ ಕುಟುಂಬ ಸ್ನೇಹಿತರು. ಯಾವ್ಯಾವ ಕಾರಣಗಳಿಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸಮರ್ಥವಾಗಿ ಅದನ್ನ ವಿವರಣೆಯನ್ನ ಕೊಡ್ತಾರೆ. ಏನಿಲ್ಲ, ರೆಗ್ಯುಲರ್ ಭೇಟಿ ನಂದು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಕೇಳಲಿಕ್ಕೆ ಬಂದಿದ್ದೆ, ಮಾತಾಡಿದ್ದೇನೆ, ಸಹಾಯ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನೋಡಪ್ಪ, ಸದ್ಯಕ್ಕೆ ನಾನು ಕನಕಪುರಕ್ಕೆ ಡೈರೆಕ್ಟ್ರು, ಉಳಿದದೆಲ್ಲ ನನಗೇನು ಗೊತ್ತಿಲ್ಲ. ನಿಮಗೆ ಉತ್ತರ ಕರ್ನಾಟಕನೂ ಗೊತ್ತು, ದಕ್ಷಿಣ ಕರ್ನಾಟಕನೂ ಗೊತ್ತು. ನೀವೇನೇನ್ ಮಾಡ್ತೀರಾ, ನೀವೇನೇನ್ ಹೇಳ್ತೀರಾ ಅದನ್ನ ನೋಡ್ತಾ ಇರ್ತೀವಿ. ಕನಕಪುರಕ್ಕೆ ನಾಮಿನೇಷನ್ ಮಾಡಿ ಗೆದ್ದು ಬಂದ್ರಿ, ಅದೇ ಜೋಶಲ್ಲಿ ಹೋಗಿ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಹೇಳಿದ್ನಲ್ಲಪ್ಪ, ಸದ್ಯಕ್ಕೆ ನನ್ನನ್ನು ಬಿಟ್ಬಿಡಿ. ಈಗ ನೀವು ಕರ್ಕೊಂಡೋಗಿ ಎತ್ಕೊಂಡೋಗಿ ಚೇರ್ ಮೇಲೆ ಕುಂಡಿಸ್ತೀನಿ ಅಂದ್ರೆ ನಾನು ಏನ್ ಮಾಡ್ಲಿ? ನಾನು ಸುಮ್ಮನೆ ಇರ್ತೀನಪ್ಪ, ಹೆಂಗ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ಅಂದ್ರು ನೀವು ನನಗೆ ಬಿಡ್ತಾ ಇಲ್ಲ. ನೀವು ಮಗು ಹುಟ್ಟಕ್ಕಿನ್ನ ಹೆಸರು ಹುಡುಕೋರು, ನೀವು ಏನ್ ಮಾಡ್ಲಿ? ನಾನು ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸದ್ಯಕ್ಕೆ ನನ್ನ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ ಜಿಲ್ಲೆಯ ನಾಯಕರುಗಳಿಗೆ, ನನ್ನ ಕ್ಷೇತ್ರದ ಮುಖಂಡರುಗಳಿಗೆ ತಿಳಿಸಿದ್ದೀನಿ. ಸದ್ಯಕ್ಕೆ ಈಗ ಏನು ಮಾತಾಡೋ ಸ್ಥಿತಿನಲ್ಲಿಲ್ಲ. ಎಲ್ಲ ಖುಷಿ ಪಟ್ರ ಸರ್, ತುಂಬಾ ದೊಡ್ಡ ವೈರಾಗ್ಯದಿಂದ ಹೊರಗೆ ಬಂದ್ರಿ ಅಂತ ಒಂದು ಖುಷಿ ಪಟ್ಟಂಗಿದೆ. ನಾನು ವೈರಾಗ್ಯಕ್ಕೆ ಏನು ಹೋಗಿಲ್ಲ ರೀ, ನಾನು ದಿನ ಕೆಲಸನೇ ಮಾಡ್ತಾ ಇದ್ದೀನಿ. ನಾನು ರೆಸ್ಟ್ ಅಲ್ಲಿ ಇದ್ದೀನಿ. ನನಗೇನು ಸ್ವಲ್ಪ ತಿಂಗಳಿಲ್ಲ. ನೀವೇನ್ ನೋಡಿದೀರಾ? ನಿಮ್ MLAಗಳು, ನಿಮ್ MP ಗಳಿಗೆ, ನಿಮ್ ಮಂತ್ರಿಗಳಿಗಿನ್ನ ನಾನು ಆಕ್ಟಿವ್ ಆಗಿದ್ದೀನಾ ಇಲ್ವಾ? ಅದನ್ನ ಹೇಳ್ರಿ, ಹೇಳ್ರಪ್ಪ. ಯಾವ ತರ ಕೂತಿದ್ದೀನ ಮನೆಯಲ್ಲಿ? ನೀವೇ ಹೇಳಿ, ಯಾವತ್ತಾದ್ರೂ ನಾನೇನೋ ರೆಸ್ಟ್ ತಗೊಂಡಿದ್ದೀನಿ ಅಂತ ಹೇಳಿದೀನ? ನಾನು ರೆಸ್ಟ್ ತಗೊಂಡಿದ್ದೀನಿ ರಾಜಕೀಯಕ್ಕೆ, ಆದ್ರೆ ನಾನು ಕ್ಷೇತ್ರದ ಕೆಲಸಕ್ಕಿರ್ಲಿ, ಜನರ ಕಷ್ಟ ಸುಖಗಳಿಗಿರ್ಲಿ, ಪಕ್ಷ ಸಂಘಟನೆಗಿರ್ಲಿ, ಯಾವತ್ತಾರು ನಾನೇನಾರ ಒಂದು ದಿನ ಏನಾರು ಇದ್ ಮಾಡಿದೀನ? ನಿಮ್ಮ ಎಲ್ಲಾ ನಾಯಕರುಗಳಿಗಿನ್ನ ಸ್ಪೀಡ್ ಆಗಿದ್ದೀನಿ ನಾನು. ಆದ್ರೆ ನನ್ನ ಇತಿಮಿತಿನಲ್ಲಿ ಕೆಲಸ ಮಾಡ್ಬೇಕಾಗಿದೆ, ಆ ಇತಿಮಿತಿಗಳಿಗೆ ಬ್ರೇಕ್ ಹಾಕಿದ್ದೀನಿ. ನನಗೆ ಗೊತ್ತಿಲ್ಲ, ನೀವೇನೇನ್ ಮಾಡ್ತೀರೋ ಕಾದ್ ನೋಡ್ತೀನಿ.